ಸಕ್ಕರೆ ನಗರಿ ಮಂಡ್ಯದಲ್ಲಿ ಡರ್ಟ್ ಬೈಕ್ ರೇಸ್ ಆಯೋಜಿಸಲಾಗಿತ್ತು. ಎಸ್ಸಿಎಂ ಶುಗರ್ ಸಿಟಿ ಮಂಡ್ಯದವರು ಆಯೋಜಿಸಿದ್ದ ಬೈಕ್ ರೇಸ್ಗೆ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಶಾಸಕ ಗಣಿಗ ಪಿ ರವಿಕುಮಾರ್ ಕೂಡ ಟ್ರ್ಯಾಕ್ನಲ್ಲಿ ಸಾಂಕೇತಿಕವಾಗಿ ಬೈಕ್ ಚಲಾಯಿಸಿ ರೇಸ್ನಲ್ಲಿ ಭಾಗವಹಿಸಿದ್ದವರನ್ನ ಪ್ರೋತ್ಸಾಹಿಸಿದರು. ಬೈಕ್ ರೇಸ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ಪಕ್ಕದ ತಮಿಳುನಾಡು, ಕೇರಳ, ಗೋವಾ ರಾಜ್ಯದ ಹಲವು ಸ್ಪರ್ಧಿಗಳು ಕೂಡ ಭಾಗವಹಿಸಿದ್ರು. ಸುಮಾರು 150ಕ್ಕೂ ಹೆಚ್ಚು ಬೈಕ್ ರೈಡರ್ಗಳು ಭಾಗವಹಿಸಿದ್ರು. ಅಪರೂಪಕ್ಕೆ ಮಂಡ್ಯದಲ್ಲಿ ಆಯೋಜಿಸಿದ್ದ ಡರ್ಟ್ ಬೈಕ್ ರೇಸ್ ನೋಡಿ ಜನ ರೋಮಾಂಚನಗೊಂಡ್ರು. ಇನ್ನು ಶಿಳ್ಳೆ, ಚಪ್ಪಾಳೆ, ಕೇಕೆ ಹಾಕಿ ತನ್ನ ನೆಚ್ಚಿನ ಸ್ಪರ್ಧಾಳುಗಳನ್ನ ಪ್ರೋತ್ಸಾಹಿಸಿದ್ರು. ರೈತ ಹಾಗೂ ಜನವಿರೋಧಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಭೆ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ರೈತ ಹಾಗೂ ಕೃಷಿ ಕೂಲಿಕಾರರ ಅನಿರ್ದಿಷ್ಟಾವಧಿ ಧರಣಿ ಶುರುವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಪಡೆಯುವುದಕ್ಕೆ ಅಡ್ಡಿಯಾಗಿರುವ ಬಿಬಿಎಂಪಿ ವ್ಯಾಪ್ತಿಯಿಂದ 18 ಕಿಲೋಮೀಟರ್ ನಿರ್ಬಂಧ ರದ್ದುಪಡಿಸಬೇಕು. ಫಾರಂ 50, 53 ಮತ್ತು 57ರಲ್ಲಿ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿರುವ ಬಗರ್ ಹುಕುಂ ಸಾಗುವಳಿದಾರರನ್ನ ಒಕ್ಕಲೆಬ್ಬಿಸಬಾರದು. ಇದರ ಜೊತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರು ಹೊರವಲಯದ ಸಾವಿರಾರು ರೈತರು, ರೈತ ಮುಖಂಡರು, ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಲಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.